ಎಲ್ರಿಗೂ ನಮಸ್ಕಾರ. ಪ್ರಿಮೋನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ತುಂಬ ಜನ ಆಸ್ಪಿರೆಂಟ್ಸು, ಲಕ್ಷಾಂತರ ಜನ ಸ್ಪರ್ಧಾರ್ಥಿಗಳು ಕಾಯ್ತಾ ಇದ್ದಂತಹ ಒಂದು ದಿನ ಆಗಿತ್ತು ನಿನ್ನೆ. ಸೊ ನಮಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕಳೆದ ಕೆಲವೊಂದಷ್ಟು ವರ್ಷಗಳಿಂದ ಒಳ ಮೀಸಲಾತಿಯ ಗೊಂದಲದಿಂದಾಗಿ ಒಂದು ನೇಮಕಾತಿ ಪ್ರಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿದ್ವು. ಸೊ ಇದು ನಮ್ಮಲ್ಲಿ ಏನು ಮಾಡ್ತು, ಆತಂಕ, ಯಾವಾಗ ನೇಮಕಾತಿಗಳಾಗುತ್ತೋ, ವಯಸ್ಸಾಗ್ತಾ ಇದೆ, ಗೊಂದಲ ಮತ್ತು ನಿರಾಸೆಯನ್ನು ಉಂಟು ಮಾಡಿತ್ತು ಅಂತಲೇ ಹೇಳ್ಬೋದು. ಸೊ ಆದರೆ ಇವಾಗ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇದ್ದಿದ್ದಂತಹ ಎಲ್ಲ ಗೊಂದಲಗಳು ಇವಾಗ ನಿವಾರಣೆಯಾಗಿದೆ. ಇವಾಗ ನಮ್ಮ ಮುಂದೆ ಇರೋದು ನೇಮಕಾತಿ ಅಷ್ಟೇ. ನೇಮಕಾತಿಯ ಬಾಗಿಲುಗಳು ಕೆಲವೇ ದಿನಗಳಲ್ಲಿ ಓಪನ್ ಆಗ್ತವೆ ಅಂತ ಹೇಳ್ಬೋದು. ಸೊ ಇಷ್ಟು ವರ್ಷದಿಂದ ಕಾಯ್ಕೊಂಡ್ಬಂದ್ವಿ. 2024 ನಮಗೆ ಲಾಸ್ಟ್ ಎಕ್ಸಾಮ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ಆಗಿದ್ರು ಕೂಡ ಅದರಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು, ಹೀಗೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ಕೊಂಡು ಬಂದ್ವಿ. ಸೊ ಇಷ್ಟು ದಿನ ನೀವು ಪಟ್ಟಂತಹ ಶ್ರಮಕ್ಕೆ ಒಂದು ಸ್ಪಷ್ಟ ರೂಪ ಸಿಗುವಂಥ ಟೈಮ್ ಇವಾಗ ಬಂದಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಬದಲಾವಣೆಯನ್ನು ಯಾವ ರೀತಿಯ ಪಾಸಿಟಿವ್ ಆಗಿ ಬಳಸ್ಕೊಳ್ಬೇಕು, ಮತ್ತು ನಮ್ಮ ಒಂದು ಓದಿನ ವೇಗವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಯಾವೆಲ್ಲ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗ್ತವೆ, ಸೊ ಇನ್ನು ಎಷ್ಟು ದಿನ ತಗೊಳುತ್ತೆ, ಅದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಸಮಸ್ಯೆಗಳು, ಗೊಂದಲಗಳು ಅದು ಸಹಜ, ಸರ್ವೇ ಸಾಮಾನ್ಯ. ಸೊ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು. ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಸೊ ಹಾಗಾಗಿ ಇಲ್ಲಿ ಕೋರ್ಟ್ ಆದೇಶಗಳು ಅಥವಾ ಸರ್ಕಾರದ ತೀರ್ಮಾನಗಳಾಗಲಿ ನಮ್ಮ ಕೈನಲ್ಲಿ ಇರಲಿಲ್ಲ. ಸೊ ನಮ್ಮ ಕೈಲಿ ಇದ್ದಿದ್ದೇನು, ಕೇವಲ ಅಭ್ಯಾಸ ಮಾಡೋದಷ್ಟೇ ನಮ್ಮ ಕೈಲಿ ಇದ್ದಿದ್ದು. ಸೊ ಇವಾಗಿರೋದು ಕೂಡ ಅದೇ. ನೋಟಿಫಿಕೇಶನ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಥರನೇ ಬೇರೆ ನಿಮ್ಮ ಆಪೋನೆಂಟ್ ಕಾಂಪಿಟೇಟರ್ ಯಾರಿರ್ತಾರೆ ಅವ್ರು ನಿಮ್ಮನ್ನು ಹಿಂದಿಕ್ಕಿ ಎಲ್ಲ ಸಿಲೆಬಸ್ಗಳನ್ನ ಮುಗಿಸಿ ಆಲ್ರೆಡಿ ಇವಾಗಿನೇನು ನೋಟಿಫಿಕೇಶನ್ ಅಂತ ಅಂದಾಗ ಅವ್ರಿಗೆಲ್ಲ ಸಿಲೆಬಸ್ನ ರಿವೈಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇನ್ನೇನು ನಮ್ಮ ಮುಂದೆ ಇರೋದು ಏನೋ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಬೇಕಷ್ಟೆ. ಸೊ ಅದು ಕೂಡ ಆದಷ್ಟು ಬೇಗ ಆಗುತ್ತೆ. ಇನ್ನು ಮುಂದೆ ನಮ್ಮ ಒಂದು ಫೋಕಸ್ ಯಾವ ಕಡೆ ಇರಬೇಕು ಅಂತಂದರೆ, ಕೇವಲ ಸಿಲೆಬಸ್ ಮೇಲೆ ಅಷ್ಟೇ ಇರಬೇಕು, ಪಠ್ಯಕ್ರಮದ ಮೇಲೆ ಅಷ್ಟೇ ಇರಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಬಿಡಿಸೋದ್ರ ಕಡೆ ಅಷ್ಟೇ ಇರಬೇಕು. ಸೊ ಹಾಗಾಗಿ ಇವತ್ತು ನಿಮಗೆ ಇವಾಗ ಮುಂದೆ ಬರ್ತಕ್ಕಂತಹ ಒಂದು ಎಕ್ಸಾಮ್ಸ್ಗಳು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ನಿಮಗೆ ಫಸ್ಟು ಹೇಳಿಬಿಡ್ತೀನಿ. ಓಕೆ, ಸೊ ಆವಾಗ ನಿಮಗೆ ನೀವು ಯಾವ ಹುದ್ದೆನ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಿಮಗೆ ಈಸಿ ಆಗುತ್ತೆ ಅನ್ನೋ ಥರ. ಸೊ ಹಾಗಾಗಿ ನೆಕ್ಸ್ಟು ಇವಾಗ ಒಳ ಮೀಸಲಾತಿ ಸಮಸ್ಯೆ ಇತ್ತು, ಅದು ಇವಾಗ ಬಗೆಹರಿದಿದೆ. ಒಳ ಮೀಸಲಾತಿ ಆದಮೇಲೆ ಒಂದಷ್ಟು ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ನೋಟಿಫಿಕೇಶನ್ನ ಮಾಡಬೇಕು ಅಂತ ಇತ್ತಲ್ವ. ಸೊ ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಇವತ್ತಿನ ಒಂದು ಪತ್ರಿಕೆಯಲ್ಲಿ ಬಂದಿರೋ ಅಂಥದ್ದು 2026 ನೇಮಕ ವರ್ಷ ಸಾಧ್ಯತೆ ಅಂತಂದರೆ ಈ ವರ್ಷದಲ್ಲಿ ಆಲ್ಮೋಸ್ಟ್ ನೇಮಕಾತಿ ಆಗುತ್ತೆ ಅನ್ನೋದು. ಸೊ ನಿಮಗೆ ಪ್ರೂಫ್ಗೆ ಇರಲಿ ಅಂದ್ಬಿಟ್ಟು ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳಷ್ಟು ಜನ ನೋಡಿರ್ತೀರಿ. ಆ್ಯಂಡ್ ಇವಾಗ ಯಾವ್ಯಾವ ಹುದ್ದೆಗಳನ್ನು ತುಂಬ್ತಾರೆ, ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಆಗಬಹುದು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು PSTR, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಅಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಆ್ಯಂಡ್ GPSTR ಅಂದರೆ ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಆ್ಯಂಡ್ HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು. ಸೊ ಇವಾಗ ಅತಿ ಹೆಚ್ಚು ಖಾಲಿ ಇರುವಂಥದ್ದು ಶಿಕ್ಷಣ ಇಲಾಖೆನಲ್ಲಿನೇ. ಸೊ ಹಾಗಾಗಿ ಇವಾಗ ನೋಟಿಫಿಕೇಶನ್ ಮಾಡಲೇಬೇಕಾಗಿರುವಂಥದ್ದು ಬಂದು ಶಿಕ್ಷಣ ಇಲಾಖೆನಲ್ಲಿನೇ. GPSTRಗೆ ವೆಯ್ಟ್ ಮಾಡ್ತಾ ಇದ್ದಾರೆ, PSTRಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಹಾಗೆ HSTRಗೂ ಕೂಡ ಬಹಳಷ್ಟು ಲಕ್ಷಾಂತರ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇರೋದ್ರಿಂದ ಸೊ ಇದು ಆದಷ್ಟು ಬೇಗನೆ ಆಗುತ್ತೆ. ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋದ್ರಿಂದ ಆದಷ್ಟು ಬೇಗ ಇದಕ್ಕೆ ನೋಟಿಫಿಕೇಶನ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ನೀವು ಯಾರ್ಯಾರು GPSTR, PSTR, HSTRಗೆ ರೆಡಿ ಆಗ್ತಾ ಇದ್ದೀರಿ, ನೀವು ಇನ್ನೂ ಕೂಡ ನಿಮ್ಮ ತಯಾರಿಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು PU ಉಪನ್ಯಾಸಕರ ನೇಮಕಾತಿ. ಸೊ PU ಲೆಕ್ಚರರ್ಸ್ ಆಗಬೇಕಂತ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಇವರಿಗೆ ನಿಮಗೆ ಕ್ವಾಲಿಫಿಕೇಶನ್ ಗೊತ್ತಿದೆ, PU ಲೆಕ್ಚರರ್ ಆಗೋದಕ್ಕೆ ಏನೇನು ಬೇಕು ಅಂತ. MA B.Ed ಬೇಕೇ ಬೇಕು. ಆ್ಯಂಡ್ ಇಲ್ಲಿ ನಿಮಗೆ TET ಅಪ್ಲೈ ಆಗುತ್ತಾ? ನೋ, ಇದಕ್ಕೆ ಯಾವುದೇ ರೀತಿ TET ಅಪ್ಲೈ ಆಗಲ್ಲ. ಸೊ ಹಾಗಾಗಿ PU ಉಪನ್ಯಾಸಕರ ನೇಮಕಾತಿನೂ ಕೂಡ ಆಗುತ್ತೆ. ಸೊ ಇಲ್ಲಿ
853 ಸಮಥಿಂಗ್ 800 ಚೇಂಜ್ ನೇಮಕಾತಿಗಳನ್ನು ಮಾಡ್ಕೋತಾರೆ, ಹುದ್ದೆಗಳನ್ನು ತುಂಬಿಸ್ಕೋತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಶಿಕ್ಷಣ ಇಲಾಖೆ ಅಂತ ಬಂದಾಗ ಇದಿಷ್ಟು ಕೂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಬಂದಾಗ ನಿಮಗೆ ಇಲ್ಲಿ ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಸೊ ಅಪ್ ಟು ನಿಮ್ಮದು PG ಆಗಿರಬೇಕು, ಪ್ಲಸ್ ಅದರ ಜೊತೆಗೆ KSET ಕೂಡ ಆಗಿರಬೇಕು. KSET ಅಥವಾ NET ಈ ಎರಡೂ ಎಕ್ಸಾಮ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಸ್ನ ನೀವು ಕ್ಲಿಯರ್ ಮಾಡಿತ್ತು ಅಂತಂದ್ರೂ ಕೂಡ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನಿಮಗೆ ಎಲಿಜಿಬಲ್ ಇರ್ತೀರಾ ನೀವು ಅಂತ. ಸೊ ಹಾಗಾಗಿ ಇದಿಷ್ಟು ಶಿಕ್ಷಣ ಇಲಾಖೆ ಅಥವಾ ಉನ್ನತ ಶಿಕ್ಷಣ ಇಲಾಖೆ ಅಂತ ಬಂದಾಗ ಇದಿಷ್ಟು ಕೂಡ ಆಗುತ್ತೆ. ನಾವು ಏನು 4 ಹೇಳಿದೆ, ಸಾರಿ 4 ಅಲ್ಲ 5 ಹುದ್ದೆಗಳನ್ನ ಹೇಳಿದೆ ಅಲ್ವಾ. GPF ಪ್ರೈಮರಿ ಸ್ಕೂಲ್ ಟೀಚರ್ಸ್, ಹಾಗೆಯೇ ಪ್ರಾಥಮಿಕ ಪದವೀಧರ, ಮತ್ತು ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, PU ಲೆಕ್ಚರರ್ಸ್ ಆಗಿರ್ಬೋದು, ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, AP. ಸೊ ನಾವು ಶಾರ್ಟ್ ಫಾರ್ಮಲ್ಲಿ AP ಅಂತ ಹೇಳ್ತೀವಿ. ಸೊ ಇದಿಷ್ಟು ಕೂಡ ಏನು ಶಿಕ್ಷಣ ಇಲಾಖೆಗೆ. ಆ್ಯಂಡ್ ನೆಕ್ಸ್ಟು ಏನು RDPR ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಅಂದರೆ ಗ್ರೇಡ್ 2 ಹುದ್ದೆಗಳು SDAA ಅಂತ ಹೇಳ್ತೀವಿ. SDA ಅಲ್ಲ, ಬರೀ SDAA ಅಂತ ಹೇಳ್ತೀವಿ. ಅದನ್ನು ಕೂಡ ಇವಾಗ ಫಿಲಪ್ ಮಾಡ್ಕೊಳ್ತಾರೆ. ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನೇಮಕಾತಿಗಳು ಆಗಬೇಕು. ಬಟ್ ಇವಾಗ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ PC and PSI ಪೊಲೀಸ್ ಕಾನ್ಸ್ಟೇಬಲ್ ಹಾಗೆಯೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ 2 ಹುದ್ದೆಗಳನ್ನ ಈಗ ಫಿಲಪ್ ಮಾಡಬೇಕು. ಸೊ ಅಂಕಿಅಂಶಗಳನ್ನು ಮುಂದೆ ನೋಟಿಫಿಕೇಶನ್ ಆಗುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ. ಇನ್ನು ಪಶುವೈದ್ಯಕೀಯ ಇಲಾಖೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇನ್ನು SDA FDA. ಸೊ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ SDA FDA. SDA ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆ್ಯಂಡ್ FDA ಬಂದುಬಿಟ್ಟು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಸೊ SDA ನೀವು ಬರೀಬೇಕು ಅಂತಂದರೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಬಂದು PUC ಆಗಿರಬೇಕಾಗತ್ತೆ. ಆ್ಯಂಡ್ FDA ಎಕ್ಸಾಮ್ನ ನೀವು ಬರೀಬೇಕು ಅಂತ ಹೇಳಿದ್ರೆ ಎನಿ ಡಿಗ್ರಿ, ನಿಮಗೆ ಯಾವುದೇ ಒಂದು ಡಿಗ್ರಿ ನೀವು ಮಾಡಿದರೂ ಕೂಡ ನೀವು FDA ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಲ್ ಇರ್ತೀರಿ. ಸೊ SDA FDA ಆಗಿರ್ಬೋದು. ಆ್ಯಂಡ್ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೋಧಕ ಹುದ್ದೆಗಳ ನೇಮಕಾತಿ, ಈ ITI ಕಾಲೇಜ್ ಈ ಥರ ಎಲ್ಲ ಇರುತ್ತಲ್ಲ. ಸೊ ತಾಂತ್ರಿಕ ಶಿಕ್ಷಣ ಇಲಾಖೆ, ಟೆಕ್ನಿಕಲ್ ಕಾಲೇಜ್, ಸೊ ಅಲ್ಲಿ ಇರ್ತಕ್ಕಂತಹ ಬೋಧಕ ಹುದ್ದೆಗಳ ಒಂದು ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತಾರೆ. ಆ್ಯಂಡ್ ಸಾರಿಗೆ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ. ಸೊ 2024ರಲ್ಲಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇದ್ದಂತಹ 1,000 ಪೋಸ್ಟ್ಗಳಿಗೆ ಅಂದರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳಿಗೆ ಎಕ್ಸಾಮನ್ನು ಮಾಡಿ, ಸೊ ಅದು ಬಹಳ ಟ್ರಾನ್ಸ್ಪರೆನ್ಸಿಯಾಗಿ ಎಲ್ಲವೂ ಕೂಡ ಆ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದ್ರು. ಸೊ ಅದರಲ್ಲೂ ಕೂಡ ಈಗ ಒಂದಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ. ಅದಕ್ಕೂ ಕೂಡ ಇವಾಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡ್ಕೊಂಡ ತಕ್ಷಣ ಏನು ಮಾಡ್ತಾರೆ, ನೋಟಿಫಿಕೇಶನ್ ಮಾಡ್ತಾರೆ. ಅದಾದಮೇಲಿಂದ ಹಾಸ್ಟೆಲ್ ವಾರ್ಡನ್ ತುಂಬ ಜನ ಕೇಳ್ತಾ ಇದ್ರು ಕಾಮೆಂಟ್ ಬಾಕ್ಸಲ್ಲಿ, ಹಾಸ್ಟೆಲ್ ವಾರ್ಡನ್ ಬಗ್ಗೆ ಹೇಳಿ, ಹಾಸ್ಟೆಲ್ ವಾರ್ಡನ್ ಕಾಲ್ ಆಗಲ್ವಾ ಅಂತ. ಡೆಫಿನೆಟ್ಲಿ ಕಾಲ್ ಆಗುತ್ತೆ. ಅದಾದಮೇಲೆ ಅಬಕಾರಿ ಇಲಾಖೆ ಆಗಿರಬಹುದು, ಹಾಗೆಯೇ ಸಹಕಾರ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು. ಸೊ ಈ ರೀತಿ ಬಹಳಷ್ಟು ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಅಂಕಿಅಂಶಗಳ ಪ್ರಕಾರ 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ. ಬಟ್ ಇವಾಗ ಅದೆಲ್ಲವನ್ನು ಕೂಡ ಒಟ್ಟಿಗೆ ಫಿಲಪ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹಂತವಾಗಿ ಅದನ್ನು ಫಿಲಪ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಸೊ ನಾವು ಕೂಡ ವೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ತನಕ ನಾವೇನು ಮಾಡಬೇಕು, ನಮ್ಮ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ GPSTR, PSTR, HSTR ಆಗಿರ್ಬೋದು, PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಬಹಳಷ್ಟು ಜನಕ್ಕೆ ಗೊತ್ತಿದೆ ಈ ಎಕ್ಸಾಮ್ಸ್ಗಳ ಬಗ್ಗೆ. PDO ಎಕ್ಸಾಮ್ಸ್ ಹೇಗಿರುತ್ತೆ, ಹಾಗೆಯೇ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಹೇಗಿರುತ್ತೆ, KPSC ಎಕ್ಸಾಮ್ ಹೇಗಿರುತ್ತೆ, KEA ಎಕ್ಸಾಮ್ಸ್ ಹೇಗಿರುತ್ತೆ ಅಂತ. ಸೊ ನಿಮ್ಮ ಮುಂದೆ ಇರೋದು ಇವಾಗ ಏನೋ ಒಂದಷ್ಟು ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳೆಲ್ಲ ಬಗೆಹರಿದಿದ್ದಾವೆ. ಇನ್ನು ನಮ್ಮ ಮುಂದೆ ಇರೋದು ಕೇವಲ ಓದುವಂತಹ ಒಂದು ಪ್ರಕ್ರಿಯೆ ಮಾತ್ರ. ಸೊ ಹಾಗಾಗಿ ನೋಟಿಫಿಕೇಶನ್ ಆದಮೇಲೆ ಟೈಮ್ ಹೇಗೆ ಹೋಗುತ್ತೆ ಅಂತಲೂ ಕೂಡ ಗೊತ್ತಾಗಲ್ಲ. ಅಯ್ಯೋ ಇಷ್ಟೇ ಟೈಮಾ ಅಂತ ಅನ್ನಿಸ್ಬಿಡುತ್ತೆ. ನಮಗೆ 2 ಮಂತ್ಸ್ 3 ಮಂತ್ಸ್ ಟೈಮ್ ಇದ್ದರೂ ಕೂಡ ಆ ಟೈಮಲ್ಲಿ ನಮಗೆ ಇರ್ತಕ್ಕಂತಹ ಎಲ್ಲ ಸಿಲೆಬಸ್ಗಳನ್ನು ನಾವು ಕವರ್ ಮಾಡೋಕ್ಕಾಗಲ್ಲ. ಸೊ ನೇಮಕಾತಿ ಪ್ರೊಸೀಜರ್ ಸ್ಟಾರ್ಟ್ ಆದಮೇಲೆ ನಮಗೆ ರಿವಿಷನ್ ಮಾಡೋದಕ್ಕೂ ಕೂಡ ಸಮಯ ಸಿಗೋದು ಬಹಳ ಕಡಿಮೆ. ಹಾಗಾಗಿ ಈಗ ಸಿಗ್ತಾ ಇರ್ತಕ್ಕಂತಹ ಈ ಬೋನಸ್ ದಿನಗಳನ್ನು ನಾವು ಚಿನ್ನದ ಹಾಗೆ ನಾವು ಬಳಸ್ಕೊಳ್ಬೇಕಾಗತ್ತೆ. ದಿನಕ್ಕೆ ಕನಿಷ್ಠ ಅಂದರೂ 8ರಿಂದ 10 ಗಂಟೆಗಳ ಕಾಲ ಏಕಾಗ್ರತೆಯಿಂದ ಓದ್ಕೋಬೇಕಾಗತ್ತೆ. ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕು, ಸಾವಿರಾರು ಜನ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸಾವಿರಾರು ಜನ ಬಹಳ ಕಡಿಮೆ ಆಯಿತು, ಲಕ್ಷಾಂತರ ಜನ. ಇವಾಗ 500 ಪೋಸ್ಟ್ಗಳಿದ್ದಾವೆ ಅಂತಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಎಷ್ಟಿರುತ್ತೆ, 2 ಲಕ್ಷ ಇರುತ್ತೆ, 3 ಲಕ್ಷ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಏನು ಸ್ಟಡಿ ಮಾಡಬೇಕಾಗತ್ತೆ. ಸೊ ನಿಮ್ಮ 1 ಗಂಟೆ ಆಲಸ್ಯ ಏನಿದೆಲ್ಲ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ದೂರ ಮಾಡ್ಬೋದು. ಸೊ ಹಾಗಾಗಿ ಇದು ನಿಮ್ಮ ಒಂದು ಗೋಲ್ಡನ್ ಟೈಮ್, ಗೋಲ್ಡನ್ ಆಪರ್ಚುನಿಟಿ. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಲಾಸ್ಟ್ 5
5 ಇಯರ್ಸ್ ಅಥವಾ 10 ಇಯರ್ಸಲ್ಲಿ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಮತ್ತು ನೋಟ್ಸ್ ಮೇಕಿಂಗ್ ತುಂಬ ಇಂಪಾರ್ಟೆಂಟು. ಓದಿರೋದನ್ನ ಚಿಕ್ಕದಲ್ಲಿ ಏನೋ ಒಂದು ಎಸೆ ರೈಟಿಂಗ್ ಥರ ಚಿಕ್ಕದಾಗಿ ನಿಮ್ಗೆ ಅರ್ಥ ಆಗೋ ಥರ ಬರೆದಿಟ್ಕೊಳ್ಳಿ. ಇದು ನಿಮಗೆ ಪರೀಕ್ಷೆಗೆ ಇನ್ನೊಂದು 2-3 ದಿನ ಇದೆ ನನಗೆ ಮತ್ತೆ ಬುಕ್ಸ್ಗಳನ್ನ ತೆಗೆದು ಯಾವ ಪೇಜಲ್ಲಿ ಏನಿದೆ ಅಂತ ನೋಡೋ ಬದಲು ನೀವು ಪಾಯಿಂಟ್ ಏನು ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನು ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಡೈಲಿ ನ್ಯೂಸ್ ಪೇಪರ್ಸ್ ಅಥವಾ ಪ್ರಚಲಿತ ಘಟನೆಗಳು ಏನೇನು ಆಗ್ತಿದೆ, ನ್ಯಾಷನಲ್ ವಿಷಯ ಆಗಿರ್ಬೋದು, ಇಂಟರ್ನ್ಯಾಷನಲ್ ವಿಷಯಗಳಾಗಿರ್ಬೋದು, ಸೊ ಇದನ್ನೆಲ್ಲ ನಾವೇನು ಮಾಡಬೇಕು, ತಿರು ಹಾಕ್ತಾ ಇರಬೇಕು. ಸೊ ಇನ್ನೊಂದೇನಪ್ಪ ಅಂದರೆ ಕೇವಲ ಪುಸ್ತಕ ಓದಿದ್ರೆ ಸಾಕಾಗೋದಿಲ್ಲ. ನೀವು ಎಷ್ಟು ತಯಾರಾಗಿದ್ದೀರಿ ಅಂತ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಕ್ ಟೆಸ್ಟ್ಗಳನ್ನ ನಾವು ಅವಾಗವಾಗ ತಗೋತಾ ಇರಬೇಕಾಗತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಕೇವಲ ಜ್ಞಾನದ ಪರೀಕ್ಷೆ ಆಗಿರಲ್ಲ. ಸೊ ಇದು ನಿಮ್ಮ ತಾಳ್ಮೆಯ ಪರೀಕ್ಷೆ ಕೂಡ ಹೌದು. ಸೊ ಸೋತ್ ಹೋಗ್ತೀವಿ ಅಥವಾ ಎಲ್ಲಿ ಫೇಲ್ವರ್ ಆಗ್ಬಿಡ್ತೀವೋ ಅಥವಾ ಎಲ್ಲಿ ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀವೋ ಅಂತ ಭಯ ಬೇಡ. ಸೊ ನಿಮ್ಮ ತಂದೆ ತಾಯಿ ಕನಸನ್ನು ನೆನಪಿಸ್ಕೊಳ್ಳಿ. ನೀವು ಅಧಿಕಾರಿಯಾಗಿ ಕೂತ್ಕೊಂಡಾಗ ಸಿಗೋಂಥ ಆ ಗೌರವ, ಆ ಖುಷಿಯನ್ನು ಕಲ್ಪಿಸ್ಕೊಳ್ಳಿ, ಯೋಚನೆ ಮಾಡಿ. ಸೊ ಆ ಕನಸಿಗೋಸ್ಕರ ನೀವು ಇವತ್ತಿಂದನೇ ಶ್ರಮ ಪಡಬೇಕು. ಸೊ ಏನೋ ಹೇಳ್ತಾರಲ್ಲ, ಕಲ್ಲೇಟು ತಿಂದರೆ ಮಾತ್ರ ಶಿಲೆ ಆಗೋದಕ್ಕೆ ಸಾಧ್ಯ ಅಂತ. ಸೊ ಹಾಗಾಗಿ ನೀವು ಈ ಪರಿಶ್ರಮದ ಏಟನ್ನು ತಿಂದರೆ ಮಾತ್ರ ಅಧಿಕಾರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ಸಮಯ ಯಾರಿಗೋಸ್ಕರನೂ ಕಾಯಲ್ಲ. ಸೊ ಒಳ ಮೀಸಲಾತಿ ಅಂತಕ್ಕಂತಹ ಒಂದು ಗೊಂದಲ ಇತ್ತು, ಸಮಸ್ಯೆ ಇತ್ತು, ಅದು ಇವಾಗ ಮುಗ್ದಿದೆ. ಇನ್ನು ನಿಮ್ಮ ತಯಾರಿ ಗೊಂದಲ ಇಲ್ಲದೆ ನಡೀಲಿ. ನಿಮ್ಮ ಮೇಲೆ ನಂಬಿಕೆ ನಿಮಗೇ ಇರಬೇಕು. ಸೊ ಈ ಸಲ ನೀವು ಖಂಡಿತ ಗೆದ್ದೇ ಗೆಲ್ತೀರಿ ನಾನು ಅನ್ನುವಂತಹ ಒಂದು ಕಾನ್ಫಿಡೆನ್ಸಿಂದ ಓದೋದಕ್ಕೆ ಶುರು ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.